ಒಬ್ರು ಸಾರ್ವಜನಿಕ ಜನಪ್ರತಿನಿಧಿ ಅಂತ ಕರೆಸಿಕೊಳ್ಳುವಂತವರ ಮೇಲೆ ಮತ್ತೊಬ್ರು ಸಾರ್ವಜನಿಕ ಜನಪ್ರತಿನಿಧಿ ಅಂತಲೇ ಕರೆಸಿಕೊಳ್ಳುವಂತವರು ತಮ್ಮವರ ಕಡೆಯಿಂದ ತಮ್ಮ ಬೆಂಬಲಿಗರ ಕಡೆಯಿಂದ ಅವರ ಮನೆಯ ಮೇಲೆ ಗುಂಡಿನ ದಾಳಿಯನ್ನ ಮಾಡಿಸ್ತಾರೆ ಅಂದ್ರೆ ಒಮ್ಮೆ ಯೋಚನೆಯನ್ನ ಮಾಡಿ. ಈ ನಮ್ಮ ಸರ್ವ ಜನಾಂಗದ ಶಾಂತಿಯ ತೋಟದಂತಿರುವ ಕರ್ನಾಟಕದಲ್ಲಿ ರಾಜಕೀಯ ರಾಜಕಾರಣ ಎತ್ತ ಸಾಗ್ತಾ ಇದೆ ಅಂತ. ಇದಕ್ಕಿಂತ ಹೆಚ್ಚಾಗಿ ಒಂದೆರಡು ಹೆಜ್ಜೆ ಮುಂದೆ ಹೋಗಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಮೀಡಿಯಾಗಳ ಮುಂದೆನೆ ಮನೆಗೆ ಬೆಂಕಿಯನ್ನು ಹಚ್ತೀವಿ, ಹೊಡಿತೀವಿ, ಬಡಿತೀವಿ, ಕಡಿತೀವಿ ಅಂತೆಲ್ಲ ಹೇಳಿಕೆಗಳನ್ನು ನೀಡೋದು. ಮಾನ್ಯ ಗೃಹ ಮಂತ್ರಿಗಳೇ ಏನ್ ಮಾಡ್ತಾ ಇದ್ದೀರಾ? ಗೃಹ ಮಂತ್ರಿಗಳೇ ನೀವೇನ್ ಮಾಡ್ತಾ ಇದ್ದೀರಾ ಅಂತ ನಮಗಂತೂ ಖಂಡಿತವಾಗಿಯೂ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಹೋಗಿ ಬ್ಯಾನರ್ನ ಕಟ್ಸಿ ಅಂತಂದ್ರೆ ಹೋಗಿ ಒಬ್ಬೊಂದು ಚಟ್ಟವನ್ನ ಕಟ್ಟಿಸ್ಬಿಟ್ಟು ಬಂದ್ಬಿಟ್ರಲ್ಲ. ಓ ನೀವೇನಾ ಕಾನೂನನ್ನ ಪಾಲಿಸುವಂತವರು? ನಿಂಬಿಟ್ರೆ ಇನ್ಯಾರು ಕಾನೂನನ್ನ ಪಾಲಿಸೋದಿಲ್ಲ. ಓಹೋ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸುವಂತವರು, ಆ ಸಂವಿಧಾನ ರಕ್ಷಕರು, ಗಾಂಧಿಯ ಅನುಯಾಯಿಗಳು, ಶಾಂತಿಯನ್ನ ಬೋಧನೆಯನ್ನ ಮಾಡುವಂತವ್ರು. ಇದೇನಾ ಶಾಂತಿಯನ್ನ ಬೋಧನೆಯನ್ನ ಮಾಡೋದು? ಮತ್ತೊಬ್ಬರ ಪ್ರಾಣವನ್ನ ತೆಗೆದುಬಿಟ್ಟು ನೀವೆಲ್ಲ ಗಾಂಧಿ ಅನುಯಾಯಿಗಳ, ಸ್ವಯಂ ಘೋಷಿತ ಸಂವಿಧಾನ ರಕ್ಷಕರುಗಳು. ಮೊದ್ಲೆಲ್ಲ ಈ ರೌಡಿಗಳೇನ್ ಮಾಡ್ತಾ ಇದ್ರು? ರಾಜಕೀಯಕ್ಕೆ ಬರ್ತಾ ಇದ್ರು. ರಾಜಕೀಯಕ್ಕೆ ಬಂದು ನಂತರ MLA ನೋ MP ನೋ ಆಗ್ತಾ ಇದ್ರು. ಈಗ ಆಗಲ್ಲ, ಕಾಲ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಮೊದ್ಲು MLA ಆಗ್ಬಿಡೋದು, ಆಮೇಲೆ ರೌಡಿಗಳ ರೀತಿಯಾಗಿ ವರ್ತಿಸೋದು. ಹೇಗೋ ಒಬ್ಬನ್ ಪ್ರಾಣ ತೆಗೆದ್ರ, ಒಬ್ಬ ನಾಯಕ ಆದವನು, ಇವತ್ತು ಹೇಳ್ತೀನಿ ಕೇಳಿ, ಒಬ್ಬ ನಾಯಕ ಆದವನು ಕಾರ್ಯಕರ್ತರನ್ನ ತನ್ನ ಸ್ವಂತ ಮನೆಯ ಮಕ್ಕಳಂತೆ ನೋಡ್ಕೊಳ್ಬೇಕು. ಅದು ನಾಯಕ ಅಂದ್ರೆ ನಾಯಕನ ಗುಣ. ಯಾರಾದ್ರೂ ತನ್ನ ಸ್ವಂತ ಮಗನನ್ನೇ ಬಲಿ ಕೊಟ್ಬಿಟ್ಟು ರಾಜಕೀಯವನ್ನ ಮಾಡೋದಕ್ಕೆ ಹೋಗ್ಬಾರ್ದು. ಅದನ್ನ ರಾಜಕೀಯ ಅನ್ನೋದಿಲ್ಲ, ಸ್ವಾರ್ಥದ ರಾಜಕೀಯ ಅಂತ ಹೇಳ್ತಾರೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ.